ಧಣಿಗಳ ಬೆಳ್ಳಿ ಲೋಟ ಪಠ್ಯದ ಆರಂಭದಲ್ಲಿ ಆ ಕರಾವಳಿ ತೀರದ ಆಡುಭಾಷೆಯ ಸೊಗಸನ್ನು ನಾವಿಲ್ಲಿ ನೋಡಬಹುದು. ಹೊಳೆ ತುಂಬಿ ಹರಿಯುವಾಗ ಯಾವ ರೀತಿ ಇರುತ್ತೆ ಮನುಷ್ಯನ ಮನಸ್ಥಿತಿ ಆ ಒಂದು ನದಿಯ ಮೇಲೆ ಅನ್ನುವಂಥದ್ದನ್ನು ತುಂಬ ಸೊಗಸಾಗಿ ಹೇಳುವ ಪ್ರಯತ್ನವನ್ನು ಲೇಖಕಿಯವರು ಇಲ್ಲಿ ಮಾಡಿದ್ದಾರೆ. ಬೈತಾರೆ ಅದನ್ನು, ತುಂಬಿ ಹರಿತಾ ಇತ್ತಲ್ಲ, ಆ ನದಿ ತುಂಬಿ ಹರಿಯುವಾಗ ಆ ನದಿ ಪಾತ್ರದಲ್ಲಿರುವಂಥ ಅಕ್ಕಪಕ್ಕದಲ್ಲಿ ಹತ್ತಿರದಲ್ಲಿರುವಂಥ ಮನೆಗಳನ್ನು ಆವರಿಸ್ಕೊಂಡ್ಬಿಡುತ್ತೆ. ಅದು ಅವರ ಜೀವನ ಅಸ್ತವ್ಯಸ್ತ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಹೇಳಿ ಅದನ್ನು ಯಾವ ರೀತಿಯಾಗಿ ತಮ್ಮ ಬದುಕಿನ ಒಂದು ಭಾಗವಾಗಿ ಅದನ್ನು ಬೈಕೊಳ್ಳುವಂಥದ್ದು ಅಥವಾ ಅದನ್ನ ಹೊಂದಿಸ್ಕೊಳ್ಳುವಂಥದ್ದು, ಅದನ್ನ ತಿರಸ್ಕಾರ ಮಾಡುವಂಥದ್ದನ್ನು ನಾವಿಲ್ಲಿ ಸಹಜವಾಗಿ ನೋಡಬಹುದು. ಅದೇ ವಿಚಾರವನ್ನು ಇಲ್ಲಿ ಲೇಖಕಿಯವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ ಅಲ್ಲಿ ಯಾವ ರೀತಿ ಬೈಕೊಳ್ತಾರೆ ಅಂತ. ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರಡೆಯಲ್ಲಾದರೂ ನಾಚಿಕೆ ಅನ್ನೋದು ಇದ್ದಿದ್ರೆ ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಹಿಂಗೆ ಹೋಗ್ತಾ ಇತ್ತು. ತುಂಬಿ ಹರಿತಾ ಇದೆಯಲ್ಲ, ಆ ತುಂಬಿ ಹರಿಯುವ ನದಿಯನ್ನು ಜನಗಳು ಬೈಕೋತಾ ಇದ್ದಾರೆ. ನಮ್ಮ ಜೀವನವನ್ನು ಹಾಳು ಮಾಡುತ್ತೆ, ನಮ್ಮ ಹೊಟ್ಟೆಪಾಡನ್ನು ತಡೆಯುತ್ತೆ, ಅಥವಾ ನಮ್ಮ ಮನೆಗಳನ್ನು ಕೊಚ್ಕೊಂಡು ಹೋಗುತ್ತೆ, ನಮ್ಮ ಜೀವನ ಅಥವಾ ನಮ್ಮ ಸೂರನ್ನು ಕಿತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬೈತಾರೆ. ಅದನ್ನೇ ನೋಡಿ ಯಾವ ಮಟ್ಟಕ್ಕೆ ಬೈತಾರೆ ಅಂದರೆ, ಒಂದಿಷ್ಟಾದರೂ ಒಂದು ಉಗುರಷ್ಟಾದರೂ ನಾಚಿಕೆ ಏನಾದರೂ ಇತ್ತು ಅಂದರೆ ನದಿಗೆ, ನಾವು ಈ ಥರ ಎಲ್ಲ ಬೈತೀವಲ್ಲ, ಆ ಬೈಗುಳಗಳನ್ನು ಕೇಳಿಸ್ಕೊಂಡು ಥಟ್ಟಂತ ಹಿಂಗೆ ಹೋಗ್ತಾ ಇತ್ತು. ಏನೂ ಇಲ್ಲ, ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನೂ ಇಲ್ಲ ಈ ಹೊಳೆಗೆ ಅಂತ ಬೈಕೊಳ್ತಾರೆ ಅಂತ. ಅಥವಾ ಆ ಬೈಗುಳಗಳನ್ನು ಕೇಳಿ ಸರ್ರಂತ ನುಗ್ಗು ಬಂದು ಆಕೆಯನ್ನು ನುಗ್ಗಿಬಿಡ್ತಿತ್ತು. ಯಾರು ಬೈಕೊಳ್ತಾರೆ ಅವ್ರು ಯಾರನ್ನಾದರೂ, ಯಾರು ಬೈಕೊಳ್ತಾರೆ ಅವ್ರು ಯಾರನ್ನಾದರೂ ಅಂತ. ಅದೆಂಥದ್ದು ಇಲ್ಲದೆ ಅದು ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಖ ಅನ್ನುವ ರೀತಿಯಲ್ಲಿ ಕಸಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇರುತ್ತೆ ಅತ್ತ ಕಡಲತ್ತ ಅಂತ ಹೇಳ್ತಾರೆ. ಅಂದರೆ ನದಿ ಯಾವಾಗಲೂ ಕೂಡ ಕಡಲಿನ ಮುಖವಾಗಿಯೇ ಹರಿಯುವಂಥದ್ದು, ಕಡಲನ್ನು ಸೇರಲಿಕ್ಕೆ. ಆದರೆ ಕಡಲನ್ನು ಸೇರೋದಕ್ಕೆ ಉಕ್ಕಿ ಹರಿಯುವಂತಹ ಈ ಮಳೆಗಾಲದ ಈ ಹೊಳೆ ತನ್ನಲ್ಲಿ ಬರೀ ಕಸಕಡ್ಡಿಗಳನ್ನು ಮಾತ್ರ ಹೊತ್ಕೊಂಡು ಹೋಗ್ತಿತ್ತಾ, ಅಥವಾ ಜನರ ಜೀವನದ ಒಂದಷ್ಟು ಖುಷಿಗಳನ್ನು, ಸಂಪತ್ತನ್ನು, ಅಥವಾ ಇನ್ನೇನನ್ನಾದರೂ ಹೊತ್ಕೊಂಡು ಸಾಗ್ತಿತ್ತಾ, ಅಥವಾ ಅದನ್ನು ಹೊತ್ಕೊಂಡು ಹೋಗಿ ಇನ್ನೆಲ್ಲಾದರೂ ಬೇರೆಯವರಿಗೆ ಉಪಕಾರವನ್ನು ಮಾಡ್ತಿತ್ತಾ ಅನ್ನುವಂಥದ್ದು ಇದರಲ್ಲಿ ಒಂದಷ್ಟು ಆಶ್ಚರ್ಯಕರ ಘಟನೆಗಳನ್ನು ಹೇಳೋ ಪ್ರಯತ್ನವನ್ನು ಲೇಖಕಿಯವರು ಮಾಡ್ತಾರೆ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸ್ರೆ ಪಾತ್ರೆಗಳನ್ನು ರಾಶಿ ಹಾಕ್ಕೊಂಡು ಕೂತು ಪಕ್ಕದಲ್ಲಿ ಆ ಬೂದಿ ಗೆಂಟೆಯನ್ನು ಇರಿಸ್ಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗ್ತಾಳೆ. ಹೊಳೆಯ ಗುಣವಾಚನ ಅಂದರೆ ಗೊತ್ತಿದೆ ಅಲ್ಲ, ಆರಂಭದಲ್ಲಿ ಹೇಳಿದ್ನಲ್ಲ, ಅದೇ ತುಂಬ ಹರಿತಾ ಇತ್ತು ಪಾಪ. ಈಕೆ ನದಿ ಹತ್ತಿರ ಹೋಗಿ ಆ ಒಂದು ಅಂಚಲ್ಲಿ ಕೂತ್ಕೊಂಡು ಪಾತ್ರೆ ತೊಳೆಯುವ ಕೆಲಸ, ಧಣಿಗಳ ಮನೆಯ ಪಾತ್ರೆಗಳನ್ನು ತೊಳೆಯುವ ಕೆಲಸವನ್ನು ಮಾಡ್ತಾ ಇದ್ಲು. ಹೊಳೆಯ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗುಲುತ್ತಿದ್ದ ಹಾಗೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದಂತಹ ಅಸಂಖ್ಯ ಕೊಕ್ಕರೆ, ಕೊಂಗು, ಮಿಂಚುಳ್ಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆಂದೂ ಬೇಡವೆಂಬ ರೀತಿಯಲ್ಲಿ ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದ್ವು. ಅಂದರೆ ಇವಳು ವಾಯ್ಸ್ ಅಷ್ಟು ಜೋರಾಗಿತ್ತು, ಬೈಕೊಳ್ತಾ ಇದ್ಲು ನದಿಯನ್ನು. ಅದೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಈಕೆ ಬೈಯುವಂತಹ ಪರಿಗೆ ನದಿ ನಾಚಿಕೆ ಪಡ್ಕೊಂಡು, ಯಾಕಾದರೂ ಇವ್ರ ಸಹವಾಸಕ್ಕೆ ಬಂದಪ್ಪ ನಾನು, ಈ ಥರ ಬೈತಿದ್ದಾರೆ ಅಂತ ಹಿಂಗೆ ಹೋಗಬೇಕಾಗಿತ್ತು. ಅಥವಾ ಆ ಚೆನ್ನಮ್ಮನನ್ನು ಕೋಪಕ್ಕೆ, ಅವಳು ಬೈಯುವಂತಹ ಪದಗಳನ್ನು ಕೇಳಿ ನದಿ ಕೋಪ ಬಂದು ಅವಳನ್ನು ಆವರಿಸ್ಕೊಂಡು ಮುನ್ನುಗ್ಗಬೇಕಾಗಿತ್ತು ಅಂತ. ಆದರೆ ಈಕೆಯ ಆ ಒಂದು ಜೋರು ಧ್ವನಿಗೆ, ಬೈಗುಳದ ಪರಿಗೆ ಅಲ್ಲಿದ್ದಂತಹ ಕೊಕ್ಕರೆಗಳು ಸರ್ರಂತ ಹಾರು ಹೊರಟೋದು ಅಂತ. ಅಷ್ಟು ಜೋರಾಗಿ ಬೈಕೊಳ್ತಾ ಇದ್ಲು ಪಾಪ ಆಕೆ ಆ ನದಿಯನ್ನು ಅಂತ. ಆ ಹೊಳೆ ಏನು ಬೇಕು ಬೇಕು ಅಂತ ಹೇಳಿ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನಂತೂ ಕೂಡ ಎಳೆದು ತಂದು ಹಾಕಿತ್ತಾ? ಇಲ್ಲ. ಅದು ನಿಸರ್ಗದತ್ತವಾಗಿರ್ತಕ್ಕಂಥ, ಹೆಚ್ಚು ಮಳೆ ಬಂದಾಗ ತುಂಬಿ ಹರಿಯೋದು ಸಹಜ. ಆದರೆ ಆ ತುಂಬಿ ಹರಿಯುವ ನದಿಯಿಂದ ಅದರ ಅಕ್ಕಪಕ್ಕದಲ್ಲಿ ಇದ್ದಂತಹ ಜನರ ಜೀವನಕ್ಕೆ ಏನು ನಷ್ಟ ಆಗ್ತಿತ್ತು ಅಂತ. ಆದರೆ ಈಕೆಗೆ ನಷ್ಟ ಆಗ್ತಿತ್ತೋ ಇಲ್ಲೋ, ಕೆಲವೊಂದು ವಿಚಾರಗಳಲ್ಲಿ ಆ ನದಿ ಸಹಾಯವನ್ನೇ ಮಾಡ್ತಾ ಇತ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ನೋಡಿ.
ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪ ಇಲ್ಲ ಹೇಳಿ. ಅಂದರೆ ಅದಕ್ಕೂ ಕೂಡ ಭಾವನೆಗಳಿದೆ ಅಂತ. ಎಲ್ಲಿಂದನೋ ಹೊತ್ಕೊಂಡು ಬಂದಿರುವಂತಹ ಆ ನದಿ ರಭಸಕ್ಕೆ ಇನ್ನೆಲ್ಲೋ ಇನ್ಯಾವುದೋ ತೋಟದ ಇನ್ಯಾವುದೋ ಮನೆಯ ಪಾತ್ರೆ ಪಗಡಗಳೋ ಇನ್ಯಾವುದೋ ತೆಂಗಿನ ತೋಟದ ಕಾಯಿಗಳೋ ಅಥವಾ ಸೌದೆಗಳೋ ಏನನ್ನಾದರೂ ಹೊತ್ಕೊಂಡು ಬರ್ತಿತ್ತಲ್ಲ. ಆ ಹೊತ್ಕೊಂಡು ಬರ್ತಿದ್ದಕ್ಕಂಥದ್ದು ಈಕೆಯ ಪ್ರೀತಿಯ ಮೇಲೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಸರಿ ತಪ್ಪು ಇಲ್ಲ ಇಲ್ಲಿ. ಅದು ತುಂಬಿ ಹರಿಯುವಾಗ ಅದು ಏನೇನೆಲ್ಲ ತನ್ನ ರಭಸಕ್ಕೆ ತನ್ನ ಒಳಗಡೆ ಅದನ್ನು ಹೊಂದ್ಕೊಳ್ತಾ ಇತ್ತು. ಬೇರೆ ಜೀವನದ ಅಥವಾ ಬೇರೆ ಮನೆಯ ಬೇರೆ ತೋಟದ ಅಥವಾ ಯಾವ್ಯಾವುದನ್ನು ಅದು ಹೊತ್ಕೊಂಡು ಬರ್ತಿತ್ತಲ್ಲ ಸಾಗಿ ಬರುವಾಗ ಅದನ್ನು ಈ ಕುದುಪನ ಸಂಸಾರ ಅಂದರೆ ಚಿನ್ನಮ್ಮನ ಸಂಸಾರ ಅದನ್ನು ಬಳಸ್ಕೊತಾ ಇತ್ತು. ಇವಳಿಗೋಸ್ಕರನೇ ಅದು ಹೊತ್ಕೊಂಡು ಬರ್ತಿತ್ತು ಅನ್ನುವ ರೀತಿಯಲ್ಲಿ ಇದನ್ನು ಸೂಚ್ಯವಾಗಿ ಹೇಳೋ ಪ್ರಯತ್ನವನ್ನು ಲೇಖಕಿಯವರು ಅದ್ಭುತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಈಕೆಯ ಪುಟ್ಟ ಸಂಸಾರದ ಮೇಲೆ ಪಾಪ ನದಿಗೂ ಕೂಡ ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪ ಇರಲಿಲ್ವಾ? ಇಲ್ಲದೆ ಹೋಗಿದ್ರೆ ಇದೆಲ್ಲವನ್ನ ಮಾಡ್ತಿತ್ತ ಅಂತ ಮುಂದಿನ ಭಾಗದಲ್ಲಿ ಹೇಳ್ತಾರೆ ನೋಡಿ. ಇಲ್ಲದೆ ಇದ್ದಿದ್ರೆ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ಕೂಡ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸ್ಬೇಕಾಗಿತ್ತು ಹೇಳಿ. ಹಾಗೇನೆ ತಾನು ಹರಿದು ಬರುವಾಗಲೆಲ್ಲ ಆ ರಭಸಕ್ಕೆ ನದಿ ತನ್ನ ರಭಸದಿಂದ ತನ್ನ ಸೆರಗಿನ ಅಂಚಿನಲ್ಲಿರುವಂತಹ ತೋಟಗಳಿಂದ ಆಗಾಗ್ಗೆ ಏನೇನನ್ನು ಹೊತ್ಕೊಂಬಂದು ಇವ್ರು ಕೊಡ್ತಿತ್ತು ಅಂದರೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸ್ತಾ ಇರಲಿಲ್ವಾ? ದಿಟ್ಟಿಗೆ ಅಂದರೆ ದೃಷ್ಟಿಗೆ ಅಂತ. ಅವನಿಗೆ ಕಣ್ಣಿಗೆ ಕಾಣೋ ಹಾಗೆ ತೆಂಗಿನಕಾಯಿಗಳನ್ನು ಸೌದೆಗಳನ್ನು ಮೀನುಗಳನ್ನು ತಂದು ತನ್ನ ಸೆರಗಿನ ಅಂಚಿನಿಂದ ಆತನಿಗೆ ಕೊಡ್ತಾ ಇರಲಿಲ್ವಾ ಅಂತ. ಆಟಿಸೋಣ ಕಾಲದ ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಅಲ್ಲಿ ಇಲ್ಲಿಂದ ಪಾತ್ರೆ ಪಗಡಿ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೊತ್ಕೊಂಡು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿತಾ ಇದ್ದದ್ದು ಮಾಮೂಲಾಗಿತ್ತು. ಪ್ರತಿ ವರ್ಷದ ಮಳೆಗಾಲದಲ್ಲಿಯೂ ಕೂಡ ಈ ಕೆಲಸವನ್ನು ಮಾಡ್ತಿತ್ತು ಈ ನದಿ, ಆ ಕುಟುಂಬ ಚೆನ್ನಾಗಿರಲಿ ಅಂತ. ಅಂದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಅದು ಹೊತ್ಕೊಂಡು ಬರ್ತಾ ಇದ್ದು ಸಹಜ. ಅದು ತನ್ನ ರಭಸಕ್ಕೆ ತುಂಬಿ ಹರಿಯುವ ರಭಸಕ್ಕೆ ಅದು ತನ್ನ ಸೆರಗಿನಂಚಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಕಬಳಿಸ್ಕೊಂಡು ಬರ್ತಾ ಇತ್ತು. ಆ ಕಬಳಿಸ್ಕೊಂಬಂದಿದ್ದನ್ನು ಹೊತ್ಕೊಂಡು ಹೋಗ್ತಿರಲಿಲ್ಲ ಕಡಲಿಗದು. ಈ ಕುದುಪನ ಸಂಸಾರಕ್ಕೆ ಚಿನ್ನಮ್ಮನ ಸಂಸಾರಕ್ಕೆ ಕಣ್ಣಿಗೆ ಕಾಣೋ ಹಾಗೆ ತೋರ್ಪಡಿಸ್ತಾ ಇತ್ತು. ಅದನ್ನು ಅವ್ರು ಬಳಸ್ಕೊಂಡು ಜೀವನ ಕಟ್ಕೋತಾ ಇದ್ರು ಅಂತ. ಆದರೂ ಕೂಡ ಈಕೆ ಅದನ್ನು ಬೈತಾ ಇದ್ದಾಳಲ್ವಾ. ಸೊ ಇದು ಆ ಒಂದು ಹಳ್ಳಿಯ ಅಥವಾ